ಗುಡ್ಡೆ ಪೋಯಾ ಪೋಯ್ ಯಪ್ಪ ದೇವರೇ ಸಾಕಾಯ್ತು ಮಾರೆ. ಐಟು ಉಂಡದಾ ಇದು ಮುಳ್ಳು ಅಂತ ವಾಸ್ತವ ಇರುವ ಗುಹೆ ಎರಡು ಉಂಟು. ನಮಸ್ಕಾರ, ಮುಂಗಾರು ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹೇಗಿದ್ದಾರೆ ಎಲ್ಲರೂ? ಇವತ್ತು ನಮ್ಮ ಮನೆಗೆ ತರಗೆಲೆ ರಾಶಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಅಮ್ಮ ಅಪ್ಪ ಮತ್ತೆ ನಾವು ತರಗೆಲೆ ರಾಶಿ ಮಾಡ್ಲಿಕ್ಕೆ ಅಂತ ಕರೆದಿದ್ವಲ್ಲ, ಅವರೆಲ್ಲ ಹೋಗಿದ್ದಾರೆ ಗುಡ್ಡಕ್ಕೆ ತರಗೆಲೆ ರಾಶಿ ಮಾಡ್ಲಿಕ್ಕೆ ಅಂತ ಹೇಳಿ. ಅಲ್ಲಿ ರಾಶಿ ಮಾಡಿ ಮತ್ತೆ ನಾನು ಹೇಳಿದಲ್ಲ ಮೊನ್ನೆ ಗಾಡಿ ತೋರಿಸಿದಲ್ಲ, ಗಾಡಿಯಲ್ಲಿ ತಗೊಂಬರುದು ಮನೆಗೆ. ಹಾಗೆ ಹೊತ್ಕೊಂಡು ಬರಲಿಕ್ಕೆಲ್ಲ ಎಂತ ಇಲ್ಲ, ರಾಶಿ ಮಾಡಿ ತುಂಬಿಸಿದ್ರೆ ಆಯಿತು. ಅಲ್ಲಿಂದ ಅಪ್ಪ ಗಾಡಿಯಲ್ಲಿ ತೊಗೊಂಬರ್ತಾರೆ ಇಲ್ಲಿಗೆ. ಹಾಗೆ ನಮ್ಮದು ಇವತ್ತು ಸಂಜೆ ಒಳಗಡೆ ತರಗೆಲೆ ಎಲ್ಲ ಮಳೆಗಾಲಕ್ಕೆ ರಾಶಿ ಆಗ್ತದೆ. ತರಗೆಲೆ ಮಳೆಗಾಲಕ್ಕೆ ರಾಶಿ ಮಾಡಿಲ್ಲ ಅಂತ ಹೇಳಿದರೆ ಮಳೆಗಾಲದಲ್ಲಿ ಕಾಡಿಗೆ ಹೋಗಿ ಸೊಪ್ಪು ತರಬೇಕಾಗ್ತದೆ. ಅದು ತಲೆಗೆ ಹಾಕುವ ಸೊಪ್ಪಲ್ಲ, ಕಾಂತಾರದ್ದು ಸೊಪ್ಪಲ್ಲ, ಇದು ಹಟ್ಟಿಗೆ ಹಾಕಲಿಕ್ಕೆ ಸೊಪ್ಪಿರುತ್ತಲ್ಲ, ಅದು ಸೊಪ್ಪು ತಗೊಂಬರ್ಬೇಕಾದ್ರೆ ಮಳೆಗಾಲದಲ್ಲಿ ತುಂಬ ಕಷ್ಟ ಅದೆಲ್ಲ ಸೊಪ್ಪೆಲ್ಲ. ಅಂದರೆ ಮಳೆ ಎಲ್ಲ ಬರುವಾಗೆಲ್ಲ ಆಗೋದಿಲ್ಲಲ್ಲ, ಹಾಗೆ ಮಳೆಗಾಲಕ್ಕೆ ಈಗಲೇ ಅಂತ ಸ್ವಲ್ಪ ತಯಾರಿ ಮಾಡೋದು. ಈಗ ನಾನು ತಿಂಡಿ ತಿಂತಾ ಇದ್ದೇನೆ. ಇದು ಚಿಕ್ಕು ಆಯಿತಾ, ಮೊನ್ನೆ ತೋರಿಸಿದಲ್ಲ ನಿಮಗೆ, ಮರದಿಂದ ತೆಗೆದದ್ದು ಚಿಕ್ಕು. ಮತ್ತೊಂದು ಸೀತಾಫಲ ತೆಗೆದಿದ್ದೇನೆ, ಸೀತಾಫಲ ಕೂಡ ತೋರಿಸ್ತೇನೆ ನಿಮಗೆ ರೀ. ಅದು ಮರದಲ್ಲೇ ಹಣ್ಣಾಗಿದ್ದು, ಅದು ತೆಗಿಲಿಕ್ಕೆ ಒಂದು ಹರಸಾಹಸ ಪಟ್ಟಿದ್ದೇವೆ. ನಾನಲ್ಲದಿದ್ರು ನನ್ನ ಅಪ್ಪ ಪಾಪ ಆಯಿತಾ. ಈಗ ನಂದು ತಿಂಡಿ ಆದಮೇಲೆ ಈಗ ಅವರಿಗೆ 10 ಗಂಟೆಗೆ ಟೀ ಆಗಬೇಕು. ಅದು ಟೀ ಮಾಡ್ಲಿಕ್ಕೆ ಉಂಟು. ಟೀ ಮಾಡಿದ್ಮೇಲೆ ಆಮೇಲೆ ಮೀನು ಮಾಡ್ತೀವಲ್ಲ, ಆಗ ಸಿಗ್ತೇನೆ ನಿಮಗೆ. ಟೀ ಕುದಿಸ್ಲಿಕ್ಕಂತ ಇಟ್ಟಿದ್ದೆ, ಅಷ್ಟೊತ್ತಿಗೆ ಪ್ರಮೀಳ ಅವನಿ ಬಂದರು. ಪ್ರಮೀಳ ಆಂಟಿ ಬಂದರು ಅಡಿಗೆ ಮಾಡ್ಲಿಕ್ಕೆ. ಅಡಿಗೆ ಮಾಡ್ಲಿಕ್ಕೆ ಅಲ್ಲ ಮಾರೆ, ಮತ್ತೆ ನಿಜ ಅಂತ ಅನ್ಕೋಬಹುದು, ಎಲ್ಲರೂ ನಿಜ ಅಂತ ಅನ್ಕೋಬಹುದು ಮಾರೆ. ಫಸ್ಟ್ ಹೇಳಿದ್ದೇನೆ ಎಲ್ಲ ಅಡಿಗೆ ಮಾಡ್ಲಿಕ್ಕೆ ಅಲ್ಲ, ಈಗಲೇ ನೋಡಿ ಹೋಗುವ ಬಂದದ್ದು. ಇವತ್ತು ಅಪ್ಪ ಮಧ್ಯಾಹ್ನಕ್ಕೆ ಅಂತ ಸ್ವಲ್ಪ ಮೀನು, ಬಂಗುಡೆ ಮೀನು ಮತ್ತೆ ಸ್ವಲ್ಪ ಇದು ಎಂತ ಏಡಿ ತಗೊಂಬಂದಿದ್ದಾರೆ. ಏಡಿ ನಾವು ಇವತ್ತು ಮಾಡೋದಿಲ್ಲ, ತುಂಬ ಲೇಟ್ ಆಗ್ತದೆ ಏಡಿ ಮಾಡಲಿಕ್ಕೆ. ಹಾಗೆ ನಾವು ಇವತ್ತು ಬಂಗುಡೆ ಮೀನು ಮಾಡುವ. ನನಗೆ ಅಷ್ಟು ಚಂದ ಸಹ ಬರೋದಿಲ್ಲ ಏಡಿ ಮಾಡಲಿಕ್ಕೆ, ಅಪ್ಪ ಚಂದ ಮಾಡ್ತಾರೆ ಗೀ ರೋಸ್ಟ್ ಎಲ್ಲ. ಹಾಗೆ ಇದು ಅಪ್ಪನ ಡಿಪಾರ್ಟ್ಮೆಂಟ್. ನಾನು ಇದನ್ನು ಇವತ್ತು ಬಂಗುಡೆ ಮೀನನ್ನು ನಾವು ಮಾಡುವ ಆಯಿತಾ. ನೋಡಿ ಫ್ರೆಶ್ ಉಂಟು ಮಾರೆ ಮೀನು ಫ್ರೆಶ್ ಉಂಟ ಹೇಗೆ ನೋಡೋದು ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಆದರೆ ಸಹ ನಂದೊಂದು ಇರಲಿ ಅಂತ. ನೋಡಿ ಇದು ಉಂಟಲ್ಲ, ಇದು ಹೀಗೆ ಕೆಂಪಿರ್ಬೇಕಂತೆ, ಫ್ರೆಶ್ ಅಂತ ಅರ್ಥ. ಒಂದು ಇದು ಬ್ಲಡ್ ಇರಬೇಕಂತ ಇದರಲ್ಲಿ ನೋಡಿ. ಇದೊಂದು ಕಿವಿರು ಅಂತ ಉಂಟಲ್ಲ, ಕಿವಿರು ಫ್ರೆಶ್ ಇರಬೇಕಂತೆ ಒಂದು. ಇನ್ನೊಂದು ಈ ಕಣ್ಣು ನೋಡುವಾಗ ಉಂಟಲ್ಲ, ಕಣ್ಣು ತಾಜಾ ಇರಬೇಕಂತೆ ಇದು, ಆಗ ಮಾತ್ರ ಮೀನು ಫ್ರೆಶ್ ಅಂತ ಅರ್ಥ ಅಂತೆ. ಸೊ ಹಾಗೆ ನಮಗೆ ಇವತ್ತು ಫ್ರೆಶ್ ಬಂಗುಡೆ ಸಿಕ್ಕಿದೆ. ಹಾಗೆ ನಾವಿವತ್ತು ಬಂಗುಡೆ ಮೀನು ರೆಡಿ ಮಾಡುವ. ನೋಡಿ ಟೀ ಕುದೀತಾ ಇದೆ. ಪ್ರಮೀಳವನಿ ಬಂದಿದ್ರು, ಹಾಗೆ ಸ್ವಲ್ಪ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಈಗ ಅನ್ನ ಕೂಡ ಕುದೀತಾ ಉಂಟು ಅಲ್ಲಿ. ಆಮೇಲೆ ಈಗ ಮೀನು ಕಟ್ ಮಾಡಲಿಕ್ಕಿದೆ. ಆಮೇಲೆ ಮೀನಿಗೆ ಮಸಾಲೆ ತೆಗೆದಾಗಿದೆ, ಅದನ್ನು ಕಡ್ಲಿಕ್ಕೆ ಹಾಕಬೇಕು. ಈಗ ನಾನು ಈ ಮಸಾಲೆ ಎಲ್ಲ ಏನು ಕಡಲಿಕ್ಕೆ ಹಾಕ್ತಾ ಇದ್ದೇನಲ್ಲ, ಅದು ನಾನು ಹುರಿಯೋದಿಲ್ಲ, ಹಾಗೆ ಹಸಿಯಾಗಿ ಹಾಕ್ತಾ ಇರುವಂಥದ್ದು. ಆಗದಿಂದ ಕೂಗ್ತಾ ಇದ್ದಾನೆ. ಗಬ್ಬರ್ ಕೂಡ ಇದ್ದಾನೆ, ಬಂಗಾರಪ್ಪ ಕೂಡ ಇದ್ದಾನೆ. ನೋಡಿ ಎಷ್ಟು ಕಿರಿಕಿರಿ ಮಾಡ್ತಿದ್ದಾರೆ ಅವರು ಮೀನಿಗೋಸ್ಕರ. ಒಂದು ತುಂಡು ಮೀನು ಹಾಕುವ ಅವರಿಗೆ, ಒಂದು ಇರಿ ಸ್ವಲ್ಪ.
ಆಮೇಲೆ ನಾನು ಮೀನು ಕಟ್ ಮಾಡ್ಲಿಕ್ಕೆ ಅಂತ ಹೇಳಿ ಕೂತ್ಕೊಂಡೆ. ಸ್ವಲ್ಪ ಹೊತ್ತು ಕಟ್ ಮಾಡಿದೆ. ಅಷ್ಟೊತ್ತಿಗೆ ಅಪ್ಪ ಮತ್ತು ಕಿಟ್ಟೋಕ್ಕ ಟೀ ತೊಗೊಂಡು ಹೋಗ್ಲಿಕ್ಕೆ ಅಂತೇಳಿ ಬಂದರು. ಚಹಾ ತಿಂಡಿ ತೊಗೊಂಡು ಹೋಗ್ಬೇಕಲ್ಲ ಗುಡ್ಡೆಗೆ, ಹಾಗೆ ಅವರು ಬಂದರು. ಆಮೇಲೆ ನಾನಲ್ಲಿ ಚಹಾ ತಿಂಡಿ ಎಲ್ಲ ರೆಡಿ ಮಾಡಿ ಪಾತ್ರೆಗೆಲ್ಲ ಹಾಕ್ತಿದ್ದೆ. ಅಷ್ಟೊತ್ತಿಗೆ ಅಪ್ಪ ನನಗೆ ಹೆಲ್ಪ್ ಮಾಡ್ಲಿಕ್ಕಂತ ಬಂದರು. ಅವರು ಮೀನೆಲ್ಲ ಕಟ್ ಮಾಡಿ ಕೊಟ್ಟರು. ಇಲ್ಲಿ ನಾನು ಚಹಾ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ಅವರಿಗೆ ಕೊಂಡೋಗ್ಲಿಕ್ಕೆಲ್ಲ. ಗುಡ್ಡೆಗೆ ಕೊಂಡೋಗ್ಬೇಕು ಅಂತ ಹೇಳಿದರೆ ಗಾಡಿಯಲ್ಲಿ ನಾವು ತೊಗೊಂಡು ಹೋಗೋದಲ್ಲ ಇಲ್ಲಿಂದ, ನಮ್ಮ ಜುಗಾಡ್ ಕಾರಲ್ಲಿ. ಹಾಗೆ ಎಲ್ಲವನ್ನ ರೆಡಿ ಮಾಡಿ ಇಟ್ಟಿದ್ದೆ. ಚಹಾ ತಿಂಡಿ ರೆಡಿ ಆಯ್ತು. ಇಂಕ್ಲೆಲ್ಲ ಡಬ್ಬ ಚೌ ಬೈದಿರು ಇತ್ತೆ ಚಹಾ ಪತ ಓಪಿನಿ ಅರೆಪ ಪುಂಡಿಲ ಚಾಲ ಗುಡ್ಡೆ ಪೋಯಾ ಪೋಯ್ ಸೀದಾ ಪೋಯ್ ಯಾರು ಬರ್ಲಿದ್ದಾನ ನಾನು ಮಸಾಲೆ ಎಲ್ಲ ಕಡಿಲಿಕ್ಕೆ ಹಾಕಿದ್ದೆ, ಬೇರೆ ಎಲ್ಲ ಕೆಲಸ ಮುಗ್ದಿತ್ತು. ಹಾಗಾಗಿ ನಾನು ಸಹ ಹೋಗ್ತೇನೆ ಅಂತ ಹೇಳಿ ಹೊರಟಿದ್ದೇನೆ. ನಾನು ಸಹ ಚಹಾ ತಿಂಡಿ ಎಲ್ಲ ತಗೊಂಡು ಗುಡ್ಡೆಗೆ. ಮನೆಯಿಂದ ವಾಹನದಲ್ಲಿ ಬರೋದಾದರೆ 5ರಿಂದ 10 ನಿಮಿಷ ಬೇಕು, ನಡ್ಕೊಂಡು ಹೋಗೋದಾದರೆ ಅರ್ಧ ಗಂಟೆ ಆದರೂ ಬೇಕು. ಹಾಗೆ ಇದೊಂದು ಕಾರ್ ಇದ್ದಿದ್ದರಿಂದ ತುಂಬ ಹೆಲ್ಪ್ ಆಗಿದೆ ನಮಗೆ. ನಾವೀಗ ನೋಡಿ ಬಂದು ತಲುಪಿದ್ವಿ ಗುಡ್ಡೆಗೆಲ್ಲ. ಇಲ್ಲಿ ಕಿಟ್ಟೋಕ್ಕ ತಿಂಡಿ ತಗೊಂಡಿದ್ದಾರೆ, ನಾನು ಟೀ ಇಟ್ಕೊಂಡು ಹೋಗ್ತಾ ಇದ್ದೇನೆ. ಅಪ್ಪ ನೀರು ಇಟ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಎಲ್ಲ ಇದ್ದಾರೆ, ಅಮ್ಮ ಎಲ್ಲ ಯಾವತ್ತು ನಿಂಚೇನೆ ಏತಾನ್ರಿ ಬೇಕಾಗ್ರೆ ಚೀಪೆ ಚೀಪೆ ಚಾ ದೊಡ್ಡ ಕಾಡಿಗೆ ಬಂದಿದ್ದೇವೆ ನಾವು ಇವತ್ತು. ಹುಲಿ ಉಂಟು, ಎಂತ ಉಂಟು? ಹುಲಿ. ಇದೇ ದೊಡ್ಡ ಹುಲಿ. ಪಾಪ ಬಾರಿಕೆ. ಬನ್ನಿ ಬನ್ನಿ ಬನ್ನಿ, ಚಾ ಕುಡಿಯುವ, ಚಾ ಕುಡಿಯುವ, ಚಾ ಕುಡಿಯುವ. ಮಲ್ಲಗುಡ್ಡೆ ಐಟೆ ಉಂಡದಾ? ಇಲ್ಲಿ ಬೆಳಗ್ಗೆ 10-10:30 ಗಂಟೆಗೆ ಎಲ್ಲರೂ ಚಹಾ ತಿಂಡಿ ಎಲ್ಲ ಕುಡಿತಾ ಇದ್ದಾರೆ. ಪುಳಿ ಹಪ್ಪಳ ಗಿರಿಜಕ್ಕ ಬಾರಿ ಜಾಗ್ರತೆ ಅಂತ ಕಥಾ. ಹಾಗೆ ಚಹಾ ತಿಂಡಿ ಎಲ್ಲ ಕುಡಿದು ಅವರೆಲ್ಲ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು, ಒಂದು 5-10 ನಿಮಿಷ. ಅಷ್ಟೊತ್ತಿಗೆ ನಾನು ಮತ್ತೆ ಅಪ್ಪ ಹುಲಿಯ ಗುಹೆ ನೋಡ್ಲಿಕ್ಕಂತ ಹೇಳಿ ಹೊರಟಿದ್ವಿ. ಅಪ್ಪ ಹೇಳಿದರು ನಾನು ಬರುವಾಗಲೇ ಅಲ್ಲಿ ಒಂದು ಹುಲಿಯ ಗುಹೆ ಇದೆ ಅಂತ ಹೇಳಿ. ನನಗೆ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿರಲಿಲ್ಲ, ಆದರೆ ಪಾಪ ಕರ್ಕೊಂಡೋದ್ರು ಮಾರೆ. ನಾನು ಅಷ್ಟು ದೂರ ಇತ್ತು, ಅವರಿಗೆ ಸಾಕಾಗಿತ್ತು ಕೂಡ ಪಾಪ. ಆದರೆ ಸಹ ನಾನು ಕರ್ಕೊಂಡೋದ್ರು ಅಲ್ಲಿ ಹುಲಿಯ ಗುಹೆ ನೋಡಲಿಕ್ಕೆ. ನೋಡಿ ಇಷ್ಟು ದೂರ ನಡ್ಕೊಂಡ್ಬಂದ್ವಿ ಅಂದರೆ ನಾವು ಒಂದು 5 ನಿಮಿಷ ನಡೆದ್ವಾ ಏನೋ ಅಲ್ಲಿಂದ. ಅದು ಕಾಡು ಗುಡ್ಡ ಎಲ್ಲ ದಾಟಿ ಬರುವಾಗ ಬೇಲಿ ಎಲ್ಲ ಇರ್ತದೆ, ಕಡಿದು ಬರಬೇಕು, ಸಾಕಾಗ್ತದೆ ಆಯಿತಾ. ನೋಡಿ ಇಲ್ಲಿ ಇದುವೇ ಹುಲಿಯ ಗುಹೆ, ಹೇಗೆ ಉಂಟು ನೋಡಿ ಅಂತೆ. ದೊಡ್ಡ ಕಲ್ಲು, ಇದು ಕಲ್ಲಿನ ಕೆಳಗಡೆ ಗುಹೆ ಮಾರೆ. ನೋಡಿ ಹೇಗೆ ಉಂಟಂತ. ಇದು ಒಳಗೆ ನಾನು ಇಷ್ಟು ತೋರಿಸ್ತಿದ್ದೇನಲ್ಲ, ಅದು ನಿಮಗೆ ಕಾಣೋದಷ್ಟು, ಒಳಗಡೆ ಇನ್ನೂ ಸಹ ಅದು ಮಾಡೇ ಉಂಟು. ಎಷ್ಟು ದೊಡ್ಡ ಗುಹೆ ಉಂಟು ಗೊತ್ತುಂಟ. ಹೇಗಿರ್ಬೋದಲ್ಲ ಇದರಲ್ಲಿ ಹುಲಿಯಲ್ಲಿ ಇದ್ದರೆ. ನಾನು ಅದೇ ಇಮ್ಯಾಜಿನ್ ಮಾಡ್ತಿದ್ದೆ. ನನಗೆ ಮೊದಲು ಪ್ರೈಮರಿ ಶಾಲೆಯಲ್ಲೆಲ್ಲ ನಮಗೆ ನಾವು ನೋಡ್ತಾ ಇದ್ವಲ್ಲ ಹುಲಿಯ ಗುಹೆ ಅದು ಇದು ಅಂಥೇಳಿ, ಅದು ಜಿಂಕೆ ಹುಲಿದೆಲ್ಲ ಕತೆ ಕೇಳುವಾಗ ನನಗೆ ಅದೇ ಎಲ್ಲ ನೆನಪಿಗೆ ಬರ್ತಾಯಿತ್ತು ಈ ಗುಹೆಯನ್ನು ನೋಡುವಾಗ. ಹೇಗೆ ಉಂಟಲ್ಲ. ಇದು ಮುಳ್ಳುಹಂದಿ ವಾಸ್ತವ್ಯ ಇರುವ ಗುಹೆ 2 ಉಂಟು ನೋಡಿ. ಈಗ ಕೂಡ ಉಂಟಾ ಇದು? ಈಗ ಬರ್ತದೆ ನೋಡಿ, ಇದು ಬಂದ ದಾರಿ ಕಾಣ್ತದೆ ಸಾಲು. ಮುಳ್ಳು ಅಂದಿರುದಾ ಇದು? ಹುಲಿದು ಪಂಜರ ಈಗ ಹುಲಿ ಇಲ್ಲಲ್ಲ ಅದರಲ್ಲಿ? ಇಲ್ಲ, ಮೊದಲು ಹುಲಿ ವಾಸ್ತವ್ಯ ಇದ್ದ ಜಾಗ ಅದು. ನೋಡಿದ್ದೀರಾ ನೀವು? ನಾವು ಮುಂಚೆ ಸಣ್ಣವರಿರುವಾಗ ನೋಡಿದ್ದೇವೆ.
ತುಂಬ ದೊಡ್ಡದುಂಟು ಮಾಟೆ. ಈಗ ಬರುದಿಲ್ಲ ಅಲ್ಲ ಹುಲಿ? ಈಗ ಇಲ್ಲ, ಈಗ ಚಿರತೆಗಳಿದೆ, ಚಿರತೆ ಅಲ್ಲಿ ಅಲ್ಲಿ ನಿಲ್ಲುದು. ದೊಡ್ಡದಿತ್ತ ಹುಲಿ ಆಗ? ಇದೊಂದು ಮರ. ಮೊದಲೆಲ್ಲ ಹುಲಿ ಇರ್ತಾ ಇತ್ತಂತೆ, ಈಗ ಹುಲಿ ಅದರಲ್ಲಿ ವಾಸ ಮಾಡೋದಿಲ್ಲ. ಇದು ದಟ್ಟ ಕಾಡೇ ನೋಡ್ಲಿಕ್ಕೆ ಹೋದರೆ. ಆದರೆ ನಾನು ಸಣ್ಣ ಇರುವಾಗ ಒಂದ್ಸಲ ಹುಲಿ ನಮ್ಮ ಮನೆಗೆ ಬಂದು ಕರುವನ್ನು ಹಿಡಿದದ್ದು ನಾನು ನೋಡಿದ್ದೇನೆ. ಹಿಡಿದು ಓಡಿ ಹೋಗಿದ್ದು ನಾನು ಒಂದ್ಸಲ ನೋಡಿದ್ದೇನೆ ಆಯ್ತಾ. ಅಷ್ಟಾಗಿ ಹಂಗಾತ? ಅಥವಾ ಹೆಂಗಿರುತ್ತೆ ಹುಲಿ? ಹುಲಿ ಹುಲಿ ಅಥವಾ ಆನೆ? ಹಾಗೆ ಈಗ ಚಿರತೆಗಳೆಲ್ಲ ತುಂಬ ಇದೆ. ಚಿರತೆಗಳು ನಮಗೆ ಕಾಣಲಿಕ್ಕೆ ಸಿಗ್ತವೆ, ಆದರೆ ಹುಲಿ ಈಗ ಕಾಣಲಿಕ್ಕೆ ಅಷ್ಟು ಸಿಗೋದಿಲ್ಲ. ಆದರೆ ನಾನು ಒಂದು ಸಲ ನೋಡಿದ್ದೇನೆ, ನನಗೆ ಅದು ಒಂದು ನೆನಪಿದೆ ಮಾತ್ರ, ಕರುವನ್ನು ಹಿಡಿದದ್ದು. ದೇವರೇ, ಸಾಕಾಯಿತು ಮಾರೆ, ಎಷ್ಟು ದೂರ ಉಳಿದೆವು ಅಂತ. ನಿಮಗೊಂದು ಹುಲಿಯ ಪಂಜರ ತೋರಿಸು ಅಂತೇಳಿ ಹೋಗಿದ್ದು ನಾನು. ಫುಲ್ ದಟ್ಟ ಕಾಡಾಯ್ತಾ. ಚಿರತೆ ನಾನೊಮ್ಮೆ ನೋಡಿದ್ದೇನೆ. ಹುಲಿ ನಮ್ಮ ಮನೆಗೆ ಬಂದಿತ್ತು, ಅದು ಸಹ ನೋಡಿದ್ದೇನೆ ನಾನು. ನಮ್ಮ ಕರುವನ್ನು ಇಡ್ತಿತ್ತು ಮಾರೆ ಒಂದ್ಸಲ, ದೊಡ್ಡ ಹುಲಿ. ಜೋತಿರು ಮಾರಪ್ಪ, ಕಾಣುದಿಲ್ಲ. ನೋಡಿದ್ದೇನೆ. ಆಮೇಲೆ ಸಾಕಾಯಿತು, ಅವಸ್ಥೆ ನೋಡಿ, ಫುಲ್ ಬೆವರಿವೆ. ಸ್ವಲ್ಪ ಹೊತ್ತು ನಡೆದ್ರೆ ಆಯಿತು ಮಾರೆ. ಇಲ್ಲಿ ಎಷ್ಟು ದೂರ ಉಂಟು ದಾರಿ ಗೊತ್ತುಂಟ. ಅದು ಸಹ ಇದು ಮರಗಳನ್ನೆಲ್ಲ ಆಚೆ ಈಚೆ ಮಾಡಿ ಬೇಲಿ, ಈಗ ಬೇಲಿ ಎಲ್ಲ ಸಿಕ್ಕಾಕೊಳ್ತದೆ. ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಅಪ್ಪ ಈಗ ದಿನ ಬಂದೆ ಮಾರೆ, ಒಬ್ಬಳು ಬರ್ಲಿಕ್ಕೆ ಉಂಟ ನಾನು. ಹಾಂ, ಬೋಪಿನಿ ಅವರು ಗ್ರೈಂಡರ್ ಉಂಡು, ಅರೆಬು ಇಜ್ಜಿ. ಮಂಟೆ ದೊಡ್ಡಲೋನೆ ಮಂಟೆ ಆಚೆ ಬಳಿಲಿ ಸಳಿಸೆ ಅದೇ ಸೈಡ್ ಇಂತ ಸಾಳು ಮುಳ್ಳದೇನೆ ಮುಳ್ಳುವಂದಿ. ಹಾಂ, ಮುಳ್ಳುವಂದಿ ಚಪಳಿ. ನಮ್ಮ ಸಣ್ಣ ಕರುಗೆ ಇಲ್ಲಿ ಕೀಡ್ತದೆ, ಮತ್ತೆ ಓಡಿ ಹೋಗಿದೆ ಹುಲಿ. ದೊಡ್ಡದಿತ್ತು ಹುಲಿ. ಬೆಳಗಿನ ಜಾವ ಬಂದು ಹಿಡಿದು ಓಡಿ ಹೋಗಿದೆ. ಫುಲ್ಲು ರಕ್ತ ಬರ್ತಿತ್ತು. ಮತ್ತೆ ಉಳಿದಿದೆ ಮಾತ್ರ ಅದು, ಅದಕ್ಕೆ ಮದ್ದೆಲ್ಲ ಹಾಕಿ ಉಳಿದಿದೆ. ಏಕೆ ನನಗೆ ಅಡಿಗೆ ಮಾಡಲಿಕ್ಕೆ ಉಂಟು. ನಾನು ಅಲ್ಲಿ ಗ್ರೈಂಡರಲ್ಲಿ ಇದು ಹಾಕಿ ಬಂದಿದ್ದೇನೆ, ಅಂತ ಮಸಾಲೆ ಹಾಕಿ ಬಂದಿದ್ದೇನೆ ಇಲ್ಲಿಗೆ ಚಹಾ ಕೊಡ್ಲಿಕ್ಕೆ ಅಂತೇಳಿ ಅವರಿಗೆ. ಹಾಗೆ ಮನೆಗೆ ಹೋಗಿ ಇನ್ನೂ ಮೀನು ಸಾರು ಆಗಬೇಕು. ಅನ್ನ ಆಗಿದೆ, ಮೀನು ಸಾರು ಮತ್ತು ಒಂದು ಸ್ವಲ್ಪ ತರಕಾರಿ ಏನಾದರೂ ಮಾಡಬೇಕು. ಈಗ ಹೋಗ್ಬೇಕು, ಮನೆಗೆ ಲೇಟ್ ಆಯಿತು. ಹೋಗಿ ಈಗ ನಮ್ಮ ಜುಗಾಡ್ ಕಾರಲ್ಲಿ ಕುತ್ಕೊಳ್ಳುವ. ಆಗಲೆಲ್ಲ ರಾಶಿ ಮಾಡಿದ್ದು ತುಂಬಿಸಿ ಮನೆಗೆ ಬಂದ್ವಿ. ಮತ್ತು ನಾನು ಅವರಿಗೆ ಶರ್ಬತ್ ಸ್ವಲ್ಪ ಮಾಡಿಕೊಟ್ಟೆ. ಅವರು ಕಳಿಸಿಕೊಟ್ಟ ಮೇಲೆ ನಾನು ಮನೆಗೆ ಬಂದು ಮೀನು ಸಾರೆಲ್ಲ ರೆಡಿ ಮಾಡಿದೆ. ಎಲ್ಲರೂ ಮತ್ತು ಮಧ್ಯಾಹ್ನ ಊಟಕ್ಕಂತೇಳಿ ಬಂದರು. ಎಲ್ಲರೂ ನೋಡಿ ಈಗ ಊಟ ಮಾಡ್ತಾಯಿದ್ದಾರೆ, ಸಲಾಡ್, ಮೀನು ಸಾರೆಲ್ಲ. ಮತ್ತು ಸಂಜೆ ಬಂದು ಟೀ ಎಲ್ಲ ಕುಡಿದ್ರು. ಮತ್ತು ನಾವು ಸ್ವಲ್ಪ ಬೆಂಡೆಕಾಯಿ ಎಲ್ಲ ತೆಗೆದು ಆಮೇಲೆ ಇವತ್ತಿನ ದಿನ ಮುಗೀತು.